ಆತ್ಮೀಯರೇ ನಮಸ್ಕಾರ. ಡಾಕ್ಟರ್ BR ಅಂಬೇಡ್ಕರ್ ಅವರ ಕಲಾಕೃತಿಯನ್ನು ಒಬ್ಬ ಕಲಾವಿದ ತನ್ನ ಕಲ್ಪನೆಯ ಕ್ಯಾನ್ವಾಸಿನ ಮೇಲೆ ತನ್ನ ಸೃಜನಶೀಲತೆ ಅನ್ನುವಂಥ ಕುಂಚ ಹಿಡಿದು ಹೃದಯದಿಂದ ಹದ್ದಿ ತೆಗೆದಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಲಾಕೃತಿಯನ್ನು ತಾವೆಲ್ಲ ಕಣ್ತುಂಬಿಕೊಂಡ್ರಿ. ಇಂತಹ ಅದ್ಭುತ ಅನನ್ಯ ಅನ್ನುವಂಥ ಕಲಾಕೃತಿಗಳನ್ನು ರಚಿಸುವ ಮೂಲಕ ಇಡೀ ಭಾರತದ ಗಮನ ಸೆಳೆದಿರ್ತಕ್ಕಂಥ ಶ್ರೀಯುತ ಕೋಟೆಗದ್ದೆ ರವಿಯವರು ಇಂದಿನ ನಮ್ಮ ಸಂಚಿಕೆಯ ಅತಿಥಿ. ರವಿಯವರು ಭಾರತೀಯ ಸಂಸ್ಕೃತಿ ಮತ್ತು ಪರಂಪರೆಯಲ್ಲಿ ಆಸುಹುಕ್ಕಾಗಿರುವ ಪೌರಾಣಿಕ ಹಾಗೂ ಆಧ್ಯಾತ್ಮಿಕ ಶಕ್ತಿಯ ಪ್ರಭಾವಕ್ಕೆ ಒಳಗಾದವರಂತೆ ಕಲಾಕೃತಿಗಳನ್ನು ರಚಿಸಬಲ್ಲವರು. ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕಿನ ಕೋಟೆಗದ್ದೆಯ ಸಾಮಾನ್ಯ ಕುಟುಂಬದಿಂದ ಬಂದವರು. ಸಾಂಪ್ರದಾಯಿಕ ಓದಿಗಿಂತಲೂ ಚಿತ್ರಕಲೆಯ ಕಡೆಗೆ ಇವರಿಗೆ ಹೆಚ್ಚಿನ ಒಲವು. ಶಾಲಾ ದಿನಗಳಲ್ಲಿ ಭಾಗವಹಿಸಿ ಸ್ಪರ್ಧೆಗಳಲ್ಲಿ ತಂದುಕೊಟ್ಟಂಥ ಪ್ರಶಂಸೆ ಮತ್ತು ಬಹುಮಾನಗಳು ಇವರಿಗೆ ಚಿತ್ರಕಲಾ ಕ್ಷೇತ್ರದತ್ತ ತಿರುಗುವುದಕ್ಕೆ ಒಂದು ದೊಡ್ಡ ತಿರುವು. ಸಮಕಾಲೀನ ಕಲಾ ಪ್ರಕಾರದ ಬಗ್ಗೆ ಅತೀವ ಒಲವು ಇರಿಸಿಕೊಂಡಿರುವ ಕೋಟೆಗದ್ದೆ ರವಿಯವರ ಕೊಂಚದಲ್ಲಿ ಅರಳಿ ನಿಂತ ಕೃತಿಗಳು ದೇಶದ ವಿವಿಧೆಡೆಗಳಲ್ಲಿ ಮನ್ನಣೆಯನ್ನು ಪಡೆದಿವೆ. ಪ್ರಕಾಶಂ ರಂಗೋಲ ಪ್ರಶಸ್ತಿ, ಸವಿಗನ್ನಡ ಸಾಂಸ್ಕೃತಿಕ ಪ್ರಶಸ್ತಿಗಳಂಥ ಗೌರವಕ್ಕೆ ಭಾಜನರಾಗಿರುವಂಥ ಶ್ರೀಯುತರು ಅನೇಕ ವೇದಿಕೆಗಳಲ್ಲಿ ಹಾಡುಗಳಿಗೆ ಕಲಾಕೃತಿಗಳನ್ನು ಸ್ಥಳದಲ್ಲೇ ಬಿಡಿಸುವಂಥದ್ರಲ್ಲಿ ಸಿದ್ಧಹಸ್ತರು. ಕೆಲ ಸಾಹಿತ್ಯ ಕೃತಿಗಳಿಗೆ ಮುಖಪುಟ ರಚಿಸಿರುವ ಕಲಾಪ್ರೇಮಿಗಳಿಗೆ ಸ್ಥಳದಲ್ಲೇ ವ್ಯಕ್ತಿಚಿತ್ರ ಬಿಡಿಸಿಕೊಡುವ ಮುಖಾಂತರ ಜನಮನವನ್ನು ಗೆದ್ದಂಥವರು. ಸಮಕಾಲೀನ ವಿವಿಧ ಪ್ರಕಾರಗಳಲ್ಲಿ ತಮ್ಮ ಚಿತ್ರ ಕಲಾಕೃತಿಗಳನ್ನು ಬಿಡಿಸಬಲ್ಲ ಇವರು ನೆರಳು ಬೆಳಕಿನ ಆಟದಲ್ಲಿ ಬಹಳಷ್ಟು ಹೆಸರನ್ನು ಮಾಡಿದಂಥವರು. ಪ್ರಿಯ ವೀಕ್ಷಕರೇ, ಬನ್ನಿ, ಇಂಥ ಒಬ್ಬ ಅದ್ಭುತ ಕಲಾವಿದ ನಿಮ್ಮ ಕಣ್ಣೆದುರಿಗೆ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿತ್ರ ಕಲಾಕೃತಿಯನ್ನು ಬಿಡಿಸುವ ಮೂಲಕ ನಮಗೆಲ್ಲ ಅವರ ಕಲಾ ಪ್ರೌಢಿಮೆಯನ್ನು ಮೆರೆದಂಥವರು. ಹಾಗಾದರೆ ಅವರ ಪಯಣ ಹೇಗೆ ಸಾಗ್ತು ಅನ್ನೋದ್ರ ಬಗ್ಗೆ ಅವರಿಂದಲೇ ಮಾಹಿತಿ ಪಡ್ಕೊಳ್ಳೋಣ. ನಮಸ್ಕಾರ ರವಿ ಅವರು. ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತೇನೆ. ನಾನು ನಮ್ಮೆದುರಿಗೆ ಈಗ ತಾನು ಬಿಡಿಸಿದಂಥ ಕಲಾಕೃತಿಯ ಬಗ್ಗೆ ಎರಡು ಮಾತು ಹೇಳಿ ಅಂತ ಅಂದರೆ ಅಂಬೇಡ್ಕರ್ ಬಗ್ಗೆ ಮತ್ತು ಆ ಸಂವಿಧಾನದ ಪೀಠದ ಮೇಲೆ ಒಬ್ಬ ವ್ಯಕ್ತಿಯನ್ನು ನಿಲ್ಲಿಸಿದಿರಿ, ಅದರ ಸಂದೇಶ ಏನು? ಭಾರತ ರತ್ನ ಅಂಬೇಡ್ಕರ್ ಅವರು ನಮ್ಮ ಇಡೀ ಭಾರತದಲ್ಲಿ ಪ್ರತಿಯೊಬ್ಬರು ಕೂಡ ದಿನನಿತ್ಯ ನೆನೆಸ್ಕೊಳ್ಬೇಕಾದಂತಹ ಒಬ್ಬ ವ್ಯಕ್ತಿ. ಯಾಕೆ ಅಂತ ಹೇಳಿದ್ರೆ ನಮ್ಮ ಭಾರತ ಏನಾಗಿತ್ತು, ವಿಶ್ವದ ಕಣ್ಣಲ್ಲಿ ಜಾತೀಯತೆ ಆಗಲಿ ಇನ್ನೊಂದಾಗಲಿ ದುರ್ಬಲರನ್ನ ತುಳಿದು ಬಿಟ್ಟು ನಮ್ಮ ಸಂಸ್ಕೃತಿನ ಕಟ್ಕೊಂಡಿದ್ದೀವಿ ಅನ್ನುವಂಥ ಒಂದು ಭಾವನೆ ಯಾರಿಗಿತ್ತು ಅಂದರೆ ಹೊರ ದೇಶಗಳಲ್ಲಿರುವಂಥ ಜನಗಳಿಗೆ ಕೂಡ ಇತ್ತು. ಸಂವಿಧಾನ ಶಿಲ್ಪಿ ಏನು ಮಾಡಿದ್ರು ಅಂತ ಹೇಳಿದ್ರೆ ಒಬ್ಬ ದುರ್ಬಲರಿಗೆ ಮತ್ತೆ ಯಾರು ಹಿಂದುಳಿದವರು ದಲಿತರು ಅಂತ ಅಂದ್ಕೊಂಡಿದ್ದಾರೆ ಅವರು ಇವತ್ತು ತಲೆ ಎತ್ತಿ ನಿಂತ್ಕೊಂಡಿದ್ದಾರೆ, ಎಲ್ಲರಿಗೂ ಸಮಾನರಾಗಿದ್ದಾರೆ ಅಂತ ಹೇಳಿದ್ರೆ ಅಂಬೇಡ್ಕರ್ ಅವರ ಕಾರಣ ಅಂತ ನಾನು ಅನ್ಕೊಂತ ಇದ್ದೀನಿ. ಅವರು ಯಾವತ್ತೂ ಪ್ರಾತಸ್ಮರಣೀಯರಾಗೇ ಇರ್ತಾರೆ. ಅದರಿಂದ ನನಗೆ ಏನಾಯ್ತು ಅಂದ್ರೆ ಅಂಬೇಡ್ಕರ್ ಅವರು ಚಿತ್ರನ ಬರೀಬೇಕು ಅಂತ ನನಗೆ ಅನಿಸ್ತು. ಆಕ್ಚುಲಿ ಅದಕ್ಕೋಸ್ಕರ ನಾನು ಆ ಚಿತ್ರನ ಬರ್ತೆ. ಅಂದ್ರೆ ಆ ಸಂವಿಧಾನದ ಪೀಠದ ಮೇಲೆ ನಿಲ್ಸಿರ್ತಕ್ಕಂಥ ಸಾಮಾನ್ಯ ವ್ಯಕ್ತಿ ತಲೆ ಎತ್ತಿ ನಿಲ್ಲೋದಕ್ಕೆ ಆ ಒಂದು ಸಿಂಬಾಲಿಕ್ ಆಗಿ ಏನ್ ತೋರಿಸಿದೀನಿ, ಸಂವಿಧಾನದ ಮೇಲೆ ಒಬ್ಬ ಹಿಂದುಳಿದ ವರ್ಗದ ವ್ಯಕ್ತಿ, ದಲಿತ ವ್ಯಕ್ತಿ ಇವತ್ತು ತಲೆ ಎತ್ತಿ ನಿಲ್ಲಬಹುದಾದ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಅಂಬೇಡ್ಕರ್ ಅವರು ಅಂತ. ಖಂಡಿತ ನೀವು ಈ ತರದ ಒಂದು ಅನನ್ಯ ಕಲಾಕೃತಿಯನ್ನ ನಮ್ಮ ಮುಂದೆ, ನಮ್ಮ ವೀಕ್ಷಕರ ಮುಂದೆ, ನಮ್ಮ ಸ್ಟುಡಿಯೋದಲ್ಲಿ ಬಿಡಿಸಿರೋದಕ್ಕಾಗಿ ಸಮಸ್ತ ವೀಕ್ಷಕ ಕೋಟಿಯ ಪರವಾಗಿ ತಮಗೆ ಧನ್ಯವಾದಗಳನ್ನ ಅರ್ಪಣೆ ಮಾಡ್ತೀನಿ. ಎಸ್ ಸರ್, ಇನ್ನು ಮುಂದೆ ಮಾತಾಡಿಸೋದೇ ಆದ್ರೆ ಚಿತ್ರಕಲೆ ಆರಂಭದ ನಿಮ್ಮ ಬಾಲ್ಯ ದಿನಗಳನ್ನು ನೋಡಿದ್ರೆ ಒಬ್ಬ ಅಂತರ್ಮುಖಿ ಅಂತ ನಾನೆಲ್ಲ ಕೇಳಿದೆ. ತಂಪಾಡುತ್ತಾ ತಾವಿರುವಂಥದ್ದು, ಬೇರೆ ಮಕ್ಕಳೆಲ್ಲ ಆಡ್ತಾ ಇದ್ರೆ ನೀವು ಏನು ಮರಳಿನ ಮೇಲೆ ಚಿತ್ರ ಬಿಡಿಸುವಂಥದ್ದು. ನನ್ನ ಬಾಲ್ಯದ ಜೀವನದಲ್ಲಿ ಏನಾಗಿತ್ತು ಅಂದ್ರೆ ಈಗಿನಷ್ಟು ಸವಲತ್ತುಗಳು ಇರಲಿಲ್ಲ. ನಾವು ತುಂಬಾ ಒಂದು ಹಿಂದುಳಿದ ಪ್ರದೇಶಗಳು, ಶಾಲೆಗಳಲ್ಲಿ ಕೂಡ ಏಕೋಪಾಧ್ಯಾಯ ಶಾಲೆಗಳಿತ್ತು. ಆದ್ರಿಂದ ಏನಾಗ್ತಾ ಇತ್ತು, ನಮಗೆ ಚಿತ್ರನ ಬರಿಬೋದು, ಕಲಿಬೋದು, ಬೇರೆಯವರು ಕಲಿಸ್ತಾರೆ, ಆ ಥರದೆಲ್ಲ ಕಾನ್ಸೆಪ್ಟ್ ಇರಲಿಲ್ಲ ನಮಗೆ. ನಾವೇನ್ ಮಾಡ್ತಾ ಇದ್ವಿ ಅಂದ್ರೆ, ನಾನು ಆಟ ಆಡುವಾಗ ಚಿತ್ರಗಳ ಬರೆಯೋದೇ ನನಗೊಂದು ಆಟ ಆಗಿತ್ತು. ಬೇರೆ ರೀತಿಯಂತ ಆಟಗಳಲ್ಲಿ ನನಗೆ ಇವತ್ತಿಗೂ ಅಷ್ಟಾಗಿ ಆಸಕ್ತಿ ಇಲ್ಲ. ಚಿತ್ರಕಲೆ ಹೇಗೆಂದ್ರೆ ನನಗೆ ಹುಟ್ಟುತ್ತಾನೆ ನನಗೆ ಅದೊಂದು ಚಿತ್ರ ಬರೆಯೋದು ಅನ್ನೋದು ಒಂದು ಹವ್ಯಾಸನೂ ಆಗಿತ್ತು, ಆಟನೂ ಆಗಿತ್ತು, ಎಲ್ಲದೂ ಆಗಿತ್ತು. ಬರಿತಾ 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 ಏನಾಯ್ತು, ಚಿತ್ರಗಳು ನಾವು ಬೇರೆ ಬೇರೆ ಶಾಲೆಗಳಲ್ಲಿ ಚಿಕ್ಕ ಪುಟ್ಟ ಕಾಂಪಿಟೇಷನ್ಗಳಲ್ಲಿ ಭಾಗವಹಿಸ್ತಾ ಹೋದಂಗೂ ಏನಾಯ್ತು ಅಂದ್ರು, ನಾನು ಚಿತ್ರ ಬರಿತೀನಿ, ನನಗೂ ಬರುತ್ತೆ ಅಂತೇಳಿ ಇದರಲ್ಲಿ ನಮಗೆ ಮುಂದೆ ಹೋಗೋದಕ್ಕೆ ಅವಕಾಶ ಆಗೋಯ್ತು. ನಿಮ್ಗೆ ಮನೆಯಲ್ಲಿ ಆ ತರದ ಪ್ರೋತ್ಸಾಹ ಇರಲಿಲ್ಲ, ಒಂದು ಬಡತನ ಇತ್ತು, ದುಡಿದು ಜೀವನ ಸಾಗಿಸುವಂತ ಪರಿಸ್ಥಿತಿ ಇತ್ತು. ನಮ್ಮ ತಂದೆ ಮತ್ತೆ ತಾಯಿ ಇಬ್ರು ಬಹಳ ಕಷ್ಟದಿಂದ ಜೀವನವನ್ನ ನಡ್ಸ್ಕೊಂಡು ಬಂದವರು ಅವರು. ಯಾಕೆಂತ ಹೇಳಿದ್ರೆ ಇವತ್ತು ನಮ್ಮ ತಾಯಿ ಇದ್ದಾರೆ, ನಮ್ಮ ತಂದೆ ಒಂದ್ 4 ವರ್ಷದಿಂದ ತೀರೋದ್ರು. ಅವರು ಯಾವ ತರ ಜೀವನ ಮಾಡೋರು ಅಂದ್ರೆ
ತುಂಬಾ ಸ್ವಾಭಿಮಾನದಲ್ಲಿ ಇರಬೇಕು, ಯಾರ ಮುಂದೆ ಕೈ ಚಾಚಬಾರ್ದು, ನನ್ನ ಮಕ್ಕಳು ಯಾವತ್ತೂ ತಲೆ ಎತ್ತಿ ಬದುಕಬೇಕು, ಆ ತರದ್ದು ಒಂದು. ಅದಕ್ಕೆ ಏನಪ್ಪ ದಾರಿ ಅವ್ರಿಗೆ ಗೊತ್ತಿರೋದು ಅಂದ್ರೆ ಶ್ರಮ ಪಟ್ಟು ದುಡಿಬೇಕು, ಅದನ್ನ ಬಿಟ್ಬಿಟ್ಟು ಚೆನ್ನಾಗಿ ಓದಬೇಕು, ಅದನ್ನ ಬಿಟ್ಬಿಟ್ಟು ಚಿತ್ರ ಬರೆಯೋದು ಆ ತರದಲ್ಲ. ಅವ್ರಿಗೆ ಆಸಕ್ತಿ ಇರಲಿಲ್ಲ, ಅದರಿಂದ ಜೀವನ ನಡೆಸಬಹುದು ಅನ್ನೋದು ಕೂಡ ಗೊತ್ತಿರಲಿಲ್ಲ ಅವರಿಗೆ. ಸೊ ಆದ್ರಿಂದ ಏನಾಗಿತ್ತು ಅಂದ್ರೆ ನಮ್ಗೆ ಆ ಥರ ಪ್ರೋತ್ಸಾಹ ಇರಲಿಲ್ಲ. ಈಗಿನ ತರ ಯಾವ್ದೊಂದು ಹಾಬಿ ಕ್ಲಾಸಸ್ ಆ ಥರದೆಲ್ಲ ಇರೋದಿಲ್ಲ, ಸ್ಕೂಲಲ್ಲೇ ಇರಲಿಲ್ಲ ಅಂದ್ರೆ ನಮಗೆ ಇದರಲ್ಲಿ ಇರಲಿಲ್ಲ. ಆದ್ರಿಂದ ನಮಗೆ ಮನೆಯಲ್ಲಿ ಅಂತ ಪ್ರೋತ್ಸಾಹ ಅಂತ ಏನು ಸಿಗ್ಲಿಲ್ಲ ಅಂತಾನೆ ಹೇಳ್ಬೋದು. ಆಶ್ಚರ್ಯ ಅಂದ್ರೆ ನೀವು ಆನೆ ನೋಡಿರಲ್ಲ, ಆದ್ರೂ ಆನೆ ಚಿತ್ರ ಬಿಡಿಸ್ತಾ ಇದ್ರಿ. ಅದು ಇವತ್ತಿಗೂ ನನಗೂ ಆಶ್ಚರ್ಯ ಆಗ್ತಾ ಇದೆ ನಿಮ್ಗಿಂತ. ಯಾಕಂದ್ರೆ ನಾನು ಆನೆ ಚಿತ್ರ ಬರೀತಿದ್ದೆ ತುಂಬಾ ಚಿಕ್ಕ ವಯಸ್ಸಲ್ಲಿ, ಆದ್ರೆ ಅದಾಗಿ ತುಂಬಾ ಸಮಯ ಆದ್ಮೇಲೆ ಆನೆ ನೋಡಿದೆ ನಾನು. ನಮ್ಮ ಅಣ್ಣ ಹೇಳ್ತಾ ಇದ್ರು ಆನೆ ಚಿತ್ರ ಬರ್ದಿದ್ ನೋಡಿ, ಅವ್ರು ಆನೆ ನೋಡಿದ್ರು ಬಹುಶಃ, ಅವ್ರು ಹೇಳ್ತಾ ಇದ್ರು ಆನೆ ಬೆನ್ನು ಈ ತರ ಬರೋದಿಲ್ಲ ಅಂತ. ಬಹುಶಃ ನಾನೇನ್ ಮಾಡ್ತಾ ಇದ್ದೆ, ನನಗೆ ಎತ್ತುಗಳು ಹಸುಗಳು ಈ ತರ ತುಂಬಾ ಇಷ್ಟ ಆಯ್ತು, ಮೋಸ್ಟ್ಲಿ ಅದ್ರ ಬೆನ್ನು ಆ ತರನೇ ಬರೀತಿದ್ದೆ ಅಂತ ನನಗೆ ಅನ್ಸುತ್ತೆ. ನಿಮ್ಮ ಒಳಗಡೆ ಒಂದು ನಿಗೂಢವಾದಂತ ಜಗತ್ತು ಇತ್ತು, ಆದ್ರೆ ತೆರೆದುಕೊಳ್ಳೋದಕ್ಕೆ ತಹತಹಿಸ್ತಾ ಇತ್ತು. ಖಂಡಿತ. ಇದು ಶಾಸ್ತ್ರೀಯ ಕಲಿಕೆ. ನೀವು ಮೈಸೂರಿಗೆ ಹೋದ್ರಿ, ಹೌದು, ಅಲ್ಲಿ ಇದು ಸಾಧ್ಯ ಆಯ್ತು ಅನ್ಕೊಳ್ತೀನಿ. ಕಲೆಯನ್ನ ಕಲಿಸೋದಕ್ಕಾಗೋದಿಲ್ಲ ಅಂತ ಒಂದು ಮಾತಿದೆ. ಕಲೆಯನ್ನ ಯಾರು ನಿಮಗೆ ಹೀಗೆ ಬರೀಬೇಕು ಇದೇ ಅಂತ ಹೇಳಿ ಕಲಿಸೋದಕ್ಕಾಗಲ್ಲ. ಕಲೆನಲ್ಲಿ ಬಹಳ ಮುಖ್ಯವಾಗಿ ನನಗೆ ಗೊತ್ತಿರುವ ಹಾಗೆ 2 ಪ್ರಕಾರ ಇದೆ. ಒಂದು ನಾವೇನು ಹೇಳ್ತೀವಿ ಅಂದ್ರೆ ಟ್ಯಾಲೆಂಟ್ ಅಂತ ಹೇಳ್ತೀವಿ. ಮನುಷ್ಯನಿಗೆ ಒಂದು ಟ್ಯಾಲೆಂಟ್ ಅಂತ ಇರಬೇಕು. ಬರೀ ಟ್ಯಾಲೆಂಟ್ ಇದ್ದ ತಕ್ಷಣ ಅವ್ನು ಕಲಾವಿದ ಆಗಲ್ಲ. ಒಂದು ಸ್ಕಿಲ್ ಅಂತ ಬೇಕಾಗತ್ತೆ, ಒಂದು ಜಾಣ್ಮೆ ಬೇಕಾಗತ್ತೆ. ನಾವು ಏನ್ ಅನ್ಕೊಂತೀವಿ ಅದನ್ನ ಏನ್ ಮಾಡಬೇಕು, ಹೇಗೆ ತೋರಿಸಬೇಕು ಅನ್ನೋದ್ರದ್ದು ಒಂದು ಸ್ಕಿಲ್ ಅದು. ಕಲಾಶಾಲೆಗಳು ನಿಮಗೆ ಕುಶಲತೆಯನ್ನೇ ಕೊಡುತ್ತವೆ, ಆದ್ರೆ ಟ್ಯಾಲೆಂಟ್ ಅನ್ನ ಕೊಡೋದಕ್ಕಾಗೋದಿಲ್ಲ. ಒಂದೇ ತರಗತಿಯಲ್ಲಿ ಇರುವಂತ 2 ಕಲಾವಿದರು ಕಲ್ತಿರೋರು ಒಬ್ಬೊಬ್ರು ಕಾನ್ಸೆಪ್ಟ್ ಒಂದೊಂದ್ ತರ ಇರುತ್ತೆ, ಅವನವನ ಶೈಲಿಗಳು ಬೇರೆ ಆಗುತ್ತೆ. ಅದು ಅವರ ಒಂದು ಟ್ಯಾಲೆಂಟ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ಹೇಳ್ಬೋದು ನಾನು. ಅದಕ್ಕೆ ಈ ಕುಶಲತೆ ಮತ್ತು ನೀವು ಟ್ಯಾಲೆಂಟ್ ಅಂತ ಕರಿತೀವಿ ನಾವು, ಎರಡಕ್ಕೂ ಸಂಯೋಜನೆಯನ್ನ ನೀವು ಆ ಕಲಾಶಾಲೆಯಲ್ಲಿ ಸಂಯೋಜನೆ ಆಗುತ್ತೆ. ಮತ್ತೆ ಮುಖ್ಯವಾಗಿ ಏನಾಗುತ್ತೆ, ಸೆಲ್ಫ್ ಟಾಟ್ ಆರ್ಟಿಸ್ಟ್ ಅಂತ ಹೇಳ್ತೀವಿ. ಸ್ವಯಂ ಕಲಿಕೆ ಇರುವಂತಹ ಕಲಾವಿದರು ಏನ್ ಮಾಡ್ತಾರೆ ಅಂದ್ರೆ ಅವರಿಗೆ ಯಾವುದು ಕಲೆ ಮತ್ತೆ ಯಾವುದು ಕಲೆ ಅಲ್ಲ ಅನ್ನೋದು ಗೊತ್ತಾಗೋದಿಲ್ಲ. ಸಹಜವಾಗಿ ಏನ್ ಮಾಡ್ತಾರೆ ಅಂದ್ರೆ ಬೇರೆ ಯಾರ್ಯಾರು ಆರ್ಟಿಸ್ಟ್ಗಳು ತರವಾರಿ ಬೇರೆ ಬೇರೆ ತರ ಆರ್ಟಿಸ್ಟ್ಗಳು ಬೇರೆ ಬೇರೆ ತರ ಮಾಡ್ತಿರ್ತಾರೆ, ಅವರು ಹೆಚ್ಚಾಗಿ ಕಾಪಿ ಮಾಡ್ತಾ ಹೋಗ್ತಾರೆ. ಕಲಿಯೋದಕ್ಕೋಸ್ಕರ, ಸ್ಕಿಲ್ ಅನ್ನು ತಗೊಳ್ಳೋದಕ್ಕೋಸ್ಕರ ಕಾಪಿ ಮಾಡ್ತಾ ಹೋಗ್ತಾರೆ. ಆ ಕಾಪಿ ಮಾಡ್ತಾ ಹೋಗ್ತಾ ಇರುವಾಗ ಅವರಿಗೆ ತಮ್ಮ ಶೈಲಿಯನ್ನು ಕಂಡುಕೊಳ್ಳೋದು ಬಹಳ ಕಷ್ಟ ಆಗುತ್ತೆ. ಅದಕ್ಕೆ ಹಿನ್ನೆಲೆಯಾಗಿ ನಾವು ಕಲಾಶಾಲೆಯಲ್ಲಿ ಏನ್ ಮಾಡೋದು, ಕಲಾ ಇತಿಹಾಸ ಇರ್ಬೋದು, ಸೌಂದರ್ಯ ಶಾಸ್ತ್ರ ಇರ್ಬೋದು, ಈ ತರದನ್ನೆಲ್ಲ ನಾವು ಜಾಸ್ತಿ ತಿಳ್ಕೊಳ್ಳೋದ್ರಿಂದ ನಮ್ಮ ಶೈಲಿ ಯಾವುದು, ನಾವು ಏನ್ ಮಾಡ್ಬೇಕಾಗಿರೋದು ಅನ್ನೋದನ್ನು ಕೂಡ ನಾವು ಕಂಡುಕೊಳ್ಳೋದಕ್ಕೆ ಸುಲಭ. ಏನ್ ಪದವಿ ಪಡ್ಕೊಂಡ್ರಿ ಸರ್ ಅಲ್ಲಿ? ಅದರಲ್ಲಿ BFA ಅಂತ ಒಂದು 3 ವರ್ಷದ ಒಂದು ಡಿಗ್ರಿ, ಅದಾದ್ಮೇಲೆ MBA ಅಂತ 2 ವರ್ಷದ ಸ್ನಾತಕೋತ್ತರ ಪದವಿ ಇದೆ, ಅದನ್ನು ಕೂಡ ಅಲ್ಲೇ ತಗೊಂಡೆ ನಾನು. ಅದನ್ನ ಸಮಕಾಲೀನ ಕಲೆಗೆ ಆದ್ಯತೆ ಕೊಡ್ಲಿಕ್ಕೆ ಕಾರಣ ಏನು? ಈಗ ನಾವು ಸಮಕಾಲೀನ ಕಲೆ ಅಂತ ಯಾವ್ದನ್ನ ಕರಿತಿದೀವಿ ಅಂದ್ರೆ ಒಂದು ಶಾಸ್ತ್ರೀಯವಾದಂತ ಕಲ್ತ್ಕೊಂಡು ಬಂದಿರೋಂಥದ್ದು. ನೀವು ನೋಡಿರ್ತೀವಿ ರವಿ ವರ್ಮಾ ಆ ತರದವರು ಫೋಟೋ ರಿಯಲಿಸಮ್ ಅಂತ ಹೇಳ್ತೀವಿ, ನೈಜ ಚಿತ್ರಕಲೆ ಒಂದು ಪ್ರಕಾರ ಇದೆ. ಅದಾದ್ಮೇಲೆ ನಿಮ್ಮ ಮಾಡರ್ನ್ ಅಂತ ಹೇಳ್ತೀವಿ, ನೈಜ ಚಿತ್ರಕಲೆಯನ್ನ ಸ್ವಲ್ಪ ವಿಭಿನ್ನವಾಗಿ ತೋರಿಸೋದೇ ಮಾಡರ್ನ್ ಆಗಿರುತ್ತೆ. ಅಬ್ಸ್ಟ್ರಾಕ್ಟ್ ಅಂದ್ರೆ ನೀವು ಕೇವಲ ಭಾವನೆಗಳನ್ನ ತೋರಿಸ್ತೀರಾ, ಅದು ಬೇರೆ ಆಗುತ್ತೆ. ಸಮಕಾಲೀನ ಶೈಲಿಯಲ್ಲಿ ಇದೆಲ್ಲದೂ ಇರುತ್ತೆ. ಸಮಕಾಲೀನ ಶೈಲಿಯಲ್ಲಿ ಅಬ್ಸ್ಟ್ರಾಕ್ಟ್ ವರ್ಕ್ ಮಾಡೋರಿದ್ದಾರೆ, ಸಮಕಾಲೀನ ಶೈಲಿಯಲ್ಲಿ ವಿಭಿನ್ನವಾಗಿ ಮಾಡರ್ನ್ ಮಾಡೋರಿದ್ದಾರೆ, ನೈಜ ಚಿತ್ರಕಲೆಯನ್ನು ಕೂಡ ಸಮಕಾಲೀನ ಶೈಲಿಯಲ್ಲಿ ಮಾಡೋರಿದ್ದಾರೆ. ಇವತ್ತು ಫೋಟೋಗ್ರಫಿ ಬಂದಿದೆ. ಫೋಟೋಗ್ರಫಿ ಏನಾಗಿದೆ ಅಂತ ಹೇಳಿದ್ರೆ ಅದು ಕೂಡ ಒಂದು ಕಲೆ ಅಂತ ಕನ್ಸಿಡರ್ ಆಗ್ತಾ ಇದೆ. ಈ ಫೋಟೋಗ್ರಫಿನ ಕೇವಲವಾಗಿ ಫೋಟೋಗ್ರಫಿ ಹೇಗೆ ನೀವು ಒಂದು ವಸ್ತು ಇದೆ ಹಾಗೆ ತೋರಿಸ್ತಾ ಇಲ್ಲ, ಅವರು ಹೇಗೆ ತೋರಿಸ್ಬೇಕಂತ ಅನ್ಕೊಂಡಿದ್ದಾರೆ ಆ ತರ ತೋರಿಸ್ತಾ ಇದ್ದಾರೆ, ಆದ್ರಿಂದ ಅದು ಕಲೆ ಆಗಿದೆ. ಸೊ ಆದ್ರಿಂದ ನೀವು ಫೋಟೋ ರಿಯಲಿಸಮ್ ವರ್ಕ್ ಮಾಡುವ ಅಗತ್ಯಗಳು ಸ್ವಲ್ಪ ಕಡಿಮೆ ಆಗಿದೆ ಅಂತ ನನಗೆ ಅನಿಸ್ತಾ ಇದೆ. ಸೊ ಆದ್ರಿಂದ ಸಮಕಾಲೀನವಾಗಿ ನಮಗೆ ಹೇಗೆ ಬೇಕು, ನಾವ್ ಏನ್ ಹೇಳ್ಬೇಕು, ನಾವ್ ಏನ್ ತೋರಿಸ್ಬೇಕು ಅದನ್ನು ತೋರಿಸೋದಕ್ಕೆ ಸಮಕಾಲೀನ ಶೈಲಿ ತುಂಬಾ ಪೂರಕವಾಗಿದೆ ಅಂತ ನನಗೆ ಅನಿಸುತ್ತೆ. ಆದ್ರಿಂದ ನಾನು ಅದನ್ನ ತುಂಬಾ ಇಷ್ಟಪಟ್ಟು ಮಾಡ್ತಾ ಇದ್ದೀನಿ. ಬಹಳಷ್ಟು ಕಲಾವಿದರನ್ನ ಕೈ ಬೀಸಿ ಕರೆಯೋದು ನಮ್ಮ ಎದುರಿನ ಹಚ್ಚ ಹಸಿರಿನ ಕಾಡು ಮೇಡಿನ ಸೌಂದರ್ಯ. ನಿಮ್ಗೆ ಅವು ಎಲ್ಲರನ್ನು ಒಂದ್ ರೀತಿ ಪ್ರಭಾವಿಸಿದ್ರೆ, ನಿಮ್ಮನ್ನು ಪ್ರಭಾವಿಸಿದ್ದು ಭಾರತದ ಪ್ರಾಚೀನ ಪೌರಾಣಿಕ ಮತ್ತು ಆಧ್ಯಾತ್ಮಿಕ ಒಂದು ನೆಲೆ. ಹೌದು. ಯಾಕೆ? ಬಹುಶಃ ನಾನು ಚಿಕ್ಕ ವಯಸ್ಸಲ್ಲಿರುವಾಗ ನಮ್ಮ ತಂದೆ ರಾಮಾಯಣ ಮಹಾಭಾರತದ ಕಥೆಗಳನ್ನೆಲ್ಲ ಹೇಳ್ತಾ ಇದ್ರು ನನಗೆ. ಬಹುಶಃ ನನಗೇನು ಅನಿಸುತ್ತೆ, ನನಗೆ ಇವತ್ತು ಏನಾದ್ರು ರಾಮಾಯಣ ಮಹಾಭಾರತ ಗೊತ್ತಿರೋದಂದ್ರೆ ನಮ್ಮ ತಂದೆ ಹೇಳಿದ್ದು ತುಂಬಾ ನೆನಪಾಗುತ್ತೆ ನನಗೆ. ಅವರು ತುಂಬಾ ಯಕ್ಷಗಾನ ಪ್ರಿಯರು. ಯಕ್ಷಗಾನ ನನಗೂ ತುಂಬಾ ಬಹಳ ಇಷ್ಟವಾದಂತ ಇದು. ನಾನು ಚಿಕ್ಕ ವಯಸ್ಸಲ್ಲಿ ನೋಡಿರುವಂತ ಯಕ್ಷಗಾನ ಕಲೆಗಳೆಲ್ಲ ಪೌರಾಣಿಕ ಪ್ರಸಂಗಗಳು ಜಾಸ್ತಿ. ಅದು ನನ್ನ ಮೇಲೆ ಎಷ್ಟು ಪ್ರಭಾವ ಬೀರಿತು ಅಂದ್ರೆ ನಾನು ಯಕ್ಷಗಾನಕ್ಕೆ ಹೋಗಿ ಸೇರ್ಕೋಬೇಕು ಅನ್ನೋಷ್ಟು ನನಗೆ ತುಂಬಾ ಆಸಕ್ತಿ ಬಂದ್ಬಿಟ್ಟಿತ್ತು ಅದರಲ್ಲಿ. ಸೊ ಬಟ್ ಅಲ್ಲಿರುವಂತಹ ಒಂದು ಪಾತ್ರಗಳು ನನ್ನ ಮೇಲೆ ತುಂಬಾ ಪರಿಣಾಮ ಬೀರಿತು ಒಂದು. ಆಮೇಲೆ ಮುಂದಿನ ದಿನಗಳಲ್ಲಿ ನಾನು
ಸ್ವಲ್ಪ ಅದ್ರ ಬಗ್ಗೆ ಜಾಸ್ತಿ ಆಸಕ್ತಿ ತಗೊಂಡು ಸ್ವಲ್ಪ ಜಾಸ್ತಿ ಸ್ಟಡಿ ಮಾಡ್ತಾ ಹೋದಾಗ ನನಗನ್ನಿಸ್ತು ಎಲ್ಲ ಪೌರಾಣಿಕ ಪಾತ್ರಗಳು ಏನಿದೆ ಅವೆಲ್ಲವೂ ಒಂದು ಸಿಂಬಾಲಿಕ್ ಆಗಿ ಸಾಂಕೇತಿಕವಾಗಿ ಇದೆ ಅಂತ ನನಗನ್ನಿಸ್ತು. ಎಕ್ಸಾಂಪಲ್ ಇವಾಗ ನಾವು ಹೇಳ್ತೀವಿ ಒಂದು ರಾವಣ ಅಂತ ಹೇಳ್ತೀವಿ ಅಂತ ಅನ್ಕೊಂಡ್ರೆ, ರಾವಣನಿಗೆ 10 ತಲೆ ಇದೆ 20 ತೋಳಿದೆ ಅಂತ ನಾವು ಕೇಳಿದ್ವಿ. ನಮ್ಗೆ ಗೊತ್ತಿರಬೇಕು 10 ತಲೆ ಇರೋ ಮನುಷ್ಯ ನನಗನ್ಸುತ್ತೆ ಬದುಕೋದಕ್ಕೆ ಸಾಧ್ಯನೂ ಇಲ್ಲ. ಒಂದು 20 ತೋಳಿದ್ರೆ ಅವನೊಬ್ಬ ಹ್ಯಾಂಡಿಕ್ಯಾಪ್ಟಿಗೂ ಅವನಿಗೇನು ಬಹಳ ವ್ಯತ್ಯಾಸ ಇರೋದಿಲ್ಲ. ಆದ್ರೆ ಎಷ್ಟು ಸಿಂಬಾಲಿಕ್ ಆಗಿ ಹೇಳಿರ್ತಾರೆ ಅಂದ್ರೆ 10 ತಲೆ ದೊಡ್ಡ ಪಂಡಿತ ರಾವಣ ಅಂತ ಹೇಳೋದಕ್ಕೋಸ್ಕರ ಏನು ಹೇಳಿರ್ತಾರೆ ಅಂದ್ರೆ 10 ತಲೆ ಇದೆ ಅವನಿಗೆ ಅಂತ. ಅವನು 8 ಎದೆ ಬಂಟ ಅಂತೆಲ್ಲ ಹೇಳ್ತೀವಿ. 8 ಎದೆ ಅಂದ್ರೆ 8 ಎದೆ ಇರುತ್ತೆ ಅಂತ ಅಲ್ಲ, ಆದ್ರೆ ಒಂದು ಸಿಂಬಾಲಿಕ್ ಆಗಿ ಹೇಳ್ತೀವಿ. ಅದೇ ತರ ಹೇಳಿದ್ರೆ ಅದೇ ತರ ಗಣಪತಿ ಬಗ್ಗೆ ಆಗ್ಲಿ, ಗಣಪತಿ ಕೂಡ ಏನಂದ್ರೆ ತುಂಬಾ ದೊಡ್ಡ ಪಂಡಿತ ಅವನು. ಆದ್ರಿಂದ ದೊಡ್ಡ ತಲೆ ಯಾವ್ದು ನಮ್ಮ ಪ್ರಪಂಚದಲ್ಲಿ ಈಗ ಇರೋದ್ರಲ್ಲಿ ಆನೆ ತಲೆ ಇಟ್ಟು ತೋರಿಸಿದ್ರು ಅಂತ. ಸೊ ಈ ತರ ಸಿಂಬಾಲಿಸಮ್ ಇರೋದ್ರಿಂದ ನನಗೆ ಆ ಕ್ಯಾರೆಕ್ಟರ್ಗಳೆಲ್ಲ ಬಹಳ ಇಷ್ಟ ಆಯ್ತು. ಸೊ ಅದನ್ನ ಸ್ವಲ್ಪ ವಿಭಿನ್ನವಾಗಿ ತೋರಿಸಬಹುದು ಅನ್ನೋದು ಕೂಡ ನನಗೊಂದು ಆಸಕ್ತಿ ಕಾರಣ ಇರ್ಬೋದು. ಅದನ್ನ ಅಂದ್ರೆ ಇದ್ರೆಲ್ಲ ಈ ಪೌರಾಣಿಕ ಪಾತ್ರಗಳ ಒಳಗಡೆ ಎಲ್ಲ ಒಂದ್ ಕಡೆ ಒಂದು ಸ್ಪಿರಿಚುವಲ್ ಇದು ಕೂಡ ಸ್ಟ್ರೆಂತ್. ನಮ್ಮ ಭಾರತದಲ್ಲಿ ಏನಾಗಿದೆ, ನಾವೇನ್ ತಿಳ್ಕೊಂಡಿದೀವಿ ಅಂದ್ರೆ ಆಧ್ಯಾತ್ಮಿಕತೆ ಅನ್ನೋದು ಧಾರ್ಮಿಕತೆ ಅಂತ ತಿಳ್ಕೊಂಡ್ಬಿಟ್ಟಿದೀವಿ. ಆದ್ರೆ ನಿಜವಾಗಿ ಹೇಳ್ಬೇಕಂದ್ರೆ ಆಧ್ಯಾತ್ಮಿಕತೆ ಮತ್ತೆ ಧಾರ್ಮಿಕತೆಗೆ ತೀರಾ ನೇರ ಸಂಬಂಧ ಇಲ್ಲ. ಈಗ ಹಿಂದೂ ಧರ್ಮದಲ್ಲಿ ನಾವು ಆಧ್ಯಾತ್ಮಿಕತೆ ಬಗ್ಗೆ ಮಾತಾಡ್ತೀವಿ ಅಂದ್ರೆ ಹಿಂದೂ ಧರ್ಮದಲ್ಲಿ ಆಧ್ಯಾತ್ಮಿಕತೆ ಇದೆ, ಬೌದ್ಧ ಧರ್ಮದಲ್ಲಿ ಇದೆ, ಇಸ್ಲಾಂನಲ್ಲಿ ಇದೆ, ಸೂಫಿ ಅವರ ಆಧ್ಯಾತ್ಮಿಕತೆ ಇದೆ, ಅದು ಬೇರೆನೇ ಇದೆ. ಆಧ್ಯಾತ್ಮಿಕತೆಗೂ ಧರ್ಮಕ್ಕೂ ನಮ್ಮ ಏನು ರಿಚುವಲ್ಸ್ ಅಂತ ಹೇಳ್ತೀವಿ ಅದಕ್ಕೂ ತೀರಾ ಏನು ಸಂಬಂಧ ಇರಬೇಕಂತ ಏನಿಲ್ಲ. ಆದ್ರೆ ಆಧ್ಯಾತ್ಮಿಕತೆ ಭಾರತದ ಶಕ್ತಿ, ಅದು ನಿರಂತರವಾಗಿ ಒಳಗಡೆ ಹರಿತಾನೆ ಇರುತ್ತೆ. ಆಧ್ಯಾತ್ಮಿಕವಾದ ಮನುಷ್ಯ ದೇವಸ್ಥಾನಕ್ಕೆ ಹೋಗಿ ಕೂತ್ಕೋಬೇಕು ಅಂತ ಏನಿಲ್ಲ, ನಾನು ಹೋಗ್ತೀನಿ ಅಂತನಲ್ಲ. ಆದ್ರೆ ಆಧ್ಯಾತ್ಮಿಕತೆ ನನ್ನೊಳಗಂತೂ ಇದೆ, ನಮ್ಮ ಭಾರತದಲ್ಲಂತೂ ಖಂಡಿತ ಇದೆ. ನನಗೆ ಅದು ಅನುಭವಕ್ಕೆ ಬರುತ್ತೆ. ಅದು ಅಂದ್ರೆ ಒಬ್ಬ ಕಲಾವಿದ ತನ್ನ ಕಲಾಕೃತಿಯನ್ನ ರಚಿಸುವಾಗ ಅವನು ನೇರವಾಗಿ ಆಧ್ಯಾತ್ಮಿಕತೆಯ ಸೆಲೆಯನ್ನ ಸಂಪರ್ಕದಲ್ಲಿ ಖಂಡಿತ ಇರ್ತಾನೆ. ಯಾಕೆಂದ್ರೆ ನಾನು ಧ್ಯಾನವನ್ನು ಪ್ರಾಕ್ಟೀಸ್ ಮಾಡಿದ್ದೀನಿ, ಪೇಂಟಿಂಗು ಮಾಡ್ತೀನಿ. ಯಾವಾಗ ನಾವು ಪೇಂಟಿಂಗ್ ನ ತುಂಬಾ ಒಂದು ಡೀಪ್ ಆಗಿ ಅದರಲ್ಲೇ ಹೋದಾಗ ಅದು ಒಂದು ಧ್ಯಾನಕ್ಕೆ ಸಮಾನವಾಗಿ ಇರುತ್ತೆ ಅಂತ ಹೇಳಿ ಅನ್ಸುತ್ತೆ ನನಗೆ. ಅಷ್ಟರ ಮಟ್ಟಿಗೆ ಅದು ಒಂದು ಆಧ್ಯಾತ್ಮಿಕವಾದ ಕ್ರಿಯೆನೆ ಅಂತ ಅನ್ಸುತ್ತೆ ನನಗೂ ಕೂಡ. ಒಬ್ಬ ಕವಿ ಕಾವ್ಯವನ್ನು ರಚಿಸುವಾಗ ಧ್ಯಾನಸ್ಥನಾಗಿರ್ತಾನೆ. ಚಿತ್ರ ರಚಿಸುವಾಗ ಅವನು ಯಾವುದೋ ಅವನ ಸಾಲದ ಬಗ್ಗೆನೋ ಅವನ ಮನೆ ಬಗ್ಗೆನೋ ಚಿಂತೆ ಮಾಡಕ್ ಸಾಧ್ಯತೆ ಇಲ್ಲ. ಒಬ್ಬ ಕವಿ ಕೂಡ ಬರೆಯುವಾಗ ಬೇರೆ ವ್ಯಕ್ತಿಯಾಗಿರ್ತಾನೆ, ಅದರಿಂದ ಆಚೆ ಕಡೆ ಬಂದಾಗ ಸೇಮ್ ಒಬ್ಬ ನಟ ಇದ್ದಂಗೆ, ರಂಗದ ಮೇಲೆ ಬಂದಾಗ ಅವನು ರಾಜ ಆಗ್ತಾನೆ, ಹೊರಗಡೆ ಬಂದಾಗ ಅವನು ಚಿಂತೆ ಬೇರೆ ಇರ್ತಾನೆ. ಅದೇ ತರನೇ ಒಬ್ಬ ಕಲಾವಿದ ಕೂಡ ಚಿತ್ರ ರಚನೆ ಮಾಡುವಾಗ ಅವನು ಒಂದು ವಿಶಿಷ್ಟವಾದಂತ ಒಂದು ಸ್ತರದಲ್ಲಿ ಹೋಗ್ಬೇಕಾಗತ್ತೆ ಅಂತ ನನಗನ್ಸುತ್ತೆ. ಹೋಗ್ತಾರೆ ಕೂಡ. ಈ ತರದ ಭಾವನೆಯನ್ನ ಅಂದ್ರೆ ನಾವು ಧ್ಯಾನಸ್ಥ ಮನೋಭಾವದಿಂದ ಒಂದು ಅದ್ಭುತ ಕಲಾಕೃತಿಯನ್ನ, ಅನನ್ಯ ಕಲಾಕೃತಿಯನ್ನ ರಚಿಸಬೇಕು ಅಂತ ಅಂದ್ರೆ ಬೇರೆ ಕಲಾ ಪ್ರಕಾರಗಳು ಮುಖ್ಯ ಆಗ್ತವೆ. ಉದಾಹರಣೆಗೆ ನೀವು ಬಹಳ ಒಳ್ಳೆ ಏನು ತಬ್ಲಿಸ್ಟ್ ಅಂತ ಕೇಳಿದಿವಿ, ಪ್ರಾಕ್ಟೀಸ್ ಮಾಡಿದ್ರಿ, ಶಾಸ್ತ್ರೀಯ ಸಂಗೀತ ಕೇಳಿದ್ರಿ, ತುಂಬಾ ಇಷ್ಟ ಅಂತ ಕೇಳಿದಿವಿ. ಇವೆಲ್ಲ ಬೇಕಾಗ್ತವ? ಹೌದು. ಯಾಕೆಂದ್ರೆ ನಮ್ಮಲ್ಲಿ ಈಗ ಏನಾಗಿದೆ ಅಂದ್ರೆ, ಈಗ ಹೊಸದಾಗಿ ಏನಾಗಿದೆ ಅಂದ್ರೆ ಲಲಿತ ಕಲೆಗಳನ್ನ ಎಲ್ಲವೂ ಬೇರೆ 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 ಆಗಿ ಡಿವೈಡ್ ಮಾಡಿ ಇಡ್ತಾ ಇದೀವಿ ನಾವು. ಈಗ ಒಬ್ಬ ದೃಶ್ಯ ಕಲಾವಿದನ್ನ ಏನ್ ಮಾಡ್ತಾರೆ, ಒಬ್ಬ ಪೇಂಟರ್, ಒಬ್ಬ ಡಾನ್ಸರ್ ಬೇರೆ, ಪೇಂಟರ್ ಬೇರೆ, ಸಿಂಗರ್ ಬೇರೆ ಅಂತ ಬೇರೆ ಬೇರೆ ಮಾಡ್ತಾರೆ. ಆದ್ರೆ ಮೊದಲು ಅದು ಲಲಿತ ಕಲೆ ಎಲ್ಲದಕ್ಕೂ ಒಂದೇನೆ. ಭರತನ ನಾಟ್ಯಶಾಸ್ತ್ರ ನೀವು ತೆಗೆದು ಓದಿದ್ರೆ ಅದರಲ್ಲಿ ಒಂದು ಕಲೆಗೆ ಹೇಳಿದ್ದನ್ನ ಇನ್ನೊಂದು ಕಲೆಗೆ ಅಪ್ಲೈ ಮಾಡಬಹುದು. ಅದರಲ್ಲಿ ಹೇಳಿರುವಂತಹ ರೂಲ್ಸ್ ರೆಗ್ಯುಲೇಷನ್ಸ್ ಏನಿದೆ ಅದನ್ನ ಬೇರೆ ಕಲೆಗೆ ಕೂಡ ಅಪ್ಲೈ ಮಾಡಬಹುದು. ಸೊ ಆದ್ರಿಂದ ಇದು ಯಾವುದು ಬೇರೆ ಅಲ್ಲ, ಬೇರೆ ಬೇರೆ ರೂಪ ಅಷ್ಟೇನೆ. ಆದ್ರಿಂದ ನನಗೆ ಒಂದು ಏನಾಗತ್ತಂದ್ರೆ ಹಾಡು, ನಮ್ಮ ಶಾಸ್ತ್ರೀಯ ಸಂಗೀತ ಏನಿದೆ ಅದು ಹೇಳ್ತಾರೆ, ತುಂಬಾ ತಿಳಿದವರು ಹೇಳ್ತಾರೆ, ಅದು ಒಂದು ಆಧ್ಯಾತ್ಮಿಕ ಪಥ ಅಂತ. ಹಾಡನ್ನ ಕೇಳೋದ್ರಿಂದ ಮತ್ತೆ ಹಾಡೋದ್ರಿಂದ ನೀವು ಎಲ್ಲಿಗೆ ಹೋಗ್ತೀರಿ ಅಂದ್ರೆ ಆಧ್ಯಾತ್ಮದತ್ತ ಹೋಗ್ತೀರಿ ಅಂತ. ನಮ್ಮ ಚಿತ್ರಕಲೆ ಕೂಡ ನನಗೆ ಗೊತ್ತಿದ್ದಂಗೆ ಅದೇ ತರದ ಒಂದು ಪ್ರಕಾರ. ಆದ್ರಿಂದ ಹಾಡನ್ನ ಹಿನ್ನೆಲೆಯಾಗಿ ಇಟ್ಕೊಂಡು ನಾವು ಬರೆಯೋದ್ರಿಂದ ನಮ್ಮ ಮನಸ್ಸು ಒಂದು ಏಕಾಗ್ರತೆ ಖಂಡಿತ ಬರುತ್ತೆ. ಹಾಗೇನೆ ನಾನು ತಬಲಾ ಕೂಡ ಪ್ರಾಕ್ಟೀಸ್ ಮಾಡಿದೆ. ಯಾಕೆ ಅಂತ ಹೇಳಿದ್ರೆ ನನಗೆ ಗೊತ್ತಿದ್ದಾಗೆ ಒಂದು ಸಂಗೀತ ಪ್ರಕಾರದಲ್ಲಿ ನಾವು ಯಾರೇ ಒಬ್ಬ ಕಲಾವಿದ್ರ ಒಂದು ಆಸಕ್ತಿ ಇಟ್ಕೊಬೇಕಾಗತ್ತೆ, ಬೇರೆ ಬೇರೆ ವಿಷಯಗಳನ್ನ ತಿಳ್ಕೊಂತ ಹೋಗ್ಬೇಕಾಗತ್ತೆ. ಸುಮ್ಮನೆ ನಾನೇನೋ ಕಲಿಯೋದಕ್ಕೆ ಟ್ರೈ ಮಾಡ್ತೀನಿ ಅಂತಲ್ಲ. ನಾನು ಒಂದ್ 2 ವರ್ಷ ಪ್ರಾಕ್ಟೀಸ್ ಮಾಡಿದೆ ತಬಲಾನ. ತುಂಬಾ ಒಳ್ಳೆ ತಬಲಿಸ್ಟ್ ಏನಲ್ಲ ನಾನು. ಯಾಕಂದ್ರೆ ಅದಕ್ಕೆ ಪೇಂಟಿಂಗಿಗೆ ಹೇಗೆ ನಾವು ನಮ್ಮ ಜೀವನನ ಡೆಡಿಕೇಟ್ ಮಾಡಬೇಕು, ಅದೇ ತರ ಅದಕ್ಕೆ ಕೂಡ ಡೆಡಿಕೇಟ್ ಮಾಡಬೇಕು ಒಬ್ಬ ತಬಲಿಸ್ಟ್ ಆಗ್ಬೇಕಂದ್ರೆ. ನಮ್ಮ ಭಾರತದಲ್ಲಿ ಕನಿಷ್ಠ 15 ವರ್ಷ ನೀವು ಕಲಿತ್ರೆ ಒಂದು ಕಲೆನಲ್ಲಿ ನೀವು ಮಾಸ್ಟರ್ ಆಗ್ತೀರಿ, ಅಟ್ಲೀಸ್ಟ್ ಕನಿಷ್ಠ 15 ವರ್ಷ. ಆದ್ರೆ ಈ ಕಲೆಯ ಒಂದಷ್ಟು ಒತ್ತಾಸೆಗಳು ನಿಮ್ಮ ಕಲಾಕೃತಿಯ ರಚನೆಗೆ ಖಂಡಿತ. ನಮ್ಮ ಮುಖ್ಯ ಉದ್ದೇಶ ಚಿತ್ರಕಲೆ. ನನಗೆ ಬೇರೆ ಯಾವುದನ್ನು ಮಾಡಬೇಕನ್ನೋ ಆಸಕ್ತಿ ಇಲ್ಲ.
ನಿಜ ಹೇಳ್ಬೇಕಂದ್ರೆ ನಾನೊಬ್ಬ ತಬ್ಲಿಸ್ಟ್ ಆಗ್ಬೇಕನ್ನೋ ಆಸಕ್ತಿ ಇಲ್ಲ ನನಗೆ, ಆದ್ರೆ ಕಲಿಬೇಕು, ತಿಳಿಬೇಕು, ಅದನ್ನ ಅನುಭವಿಸ್ಬೇಕು, ಆ ಥರದೆಲ್ಲ ತುಂಬಾ ಆಸಕ್ತಿ ಇದೆ ನನಗೆ. ಯಾವ್ಯಾವ ಕಲಾ ಪ್ರಕಾರಗಳನ್ನ ಈಗ ನಾವು ಸ್ಕೆಚ್ ಅನ್ನ ನೋಡ್ತೀವಿ, ಇಲಿಸ್ಟ್ರೇಷನ್ ನೋಡ್ತೀವಿ, ನೀವು ನಿಮ್ಮ ಯಾವ ಕಲಾ ಪ್ರಕಾರ? ಮುಖ್ಯವಾಗಿ ನನಗೆ ನಮ್ಮಲ್ಲಿ ಬೇರೆ ಬೇರೆ ಕಲಾ ಪ್ರಕಾರಗಳು ಇದಾವೆ, ಆದ್ರೆ ನನಗೆ ಮುಖ್ಯವಾಗಿ ನನಗೆ ತುಂಬಾ ಇಷ್ಟ ಇರುವಂತದ್ದು, ನನ್ನ ಒಂದು ವಿಶೇಷತೆ ಏನಂದ್ರೆ ನನಗೆ ಯಾವ್ದು ಇಷ್ಟ ಇಲ್ಲ ಅದನ್ನ ಮಾಡೋದಿಲ್ಲ. ನನಗೆ ಏನ್ ಇಷ್ಟ ಅಂದ್ರೆ ಪೇಂಟಿಂಗ್ ಮಾತ್ರ ಇಷ್ಟ ನನಗೆ. ಅದರಲ್ಲಿ ಸ್ಕೆಚಿಂಗ್ ಇರುತ್ತೆ, ಸ್ಕೆಚಿಂಗ್ ಮಾಡ್ತೀನಿ ನಾನು, ಚಾರ್ಕೋಲ್ ಮಾಡ್ತೀವಿ, ಪೆನ್ಸಿಲ್ ಅಲ್ಲಿ ಮಾಡ್ತೀವಿ, ಆದ್ರೆ ಯಾವುದೇ ಮೀಡಿಯಂ ನಾವು ಯೂಸ್ ಮಾಡಿ ಮಾಡಿದ್ರು ಕೂಡ ಫೈನಲಿ ನನಗೆ ಮಾಡಬೇಕಂತ ಅನ್ಸೋದು ಕ್ಯಾನ್ವಾಸ್ ಮೇಲೆ ಪೇಂಟಿಂಗ್. ನನಗೆ ಶಿಲ್ಪಕಲೆ ಮಾಡ್ಬೋದು, ನನಗೆ ಆಸಕ್ತಿ ಇಲ್ಲ. ಶಿಲ್ಪಕಲೆ ಸ್ವಲ್ಪ ಮಾಡೋಣ, ಇದನ್ನ ಸ್ವಲ್ಪ ಮಾಡೋಣ, ಅದನ್ನ ಸ್ವಲ್ಪ ಮಾಡೋಣ, ಇನ್ಸ್ಟಾಲೇಷನ್ ಮಾಡೋಣ, ಆ ಥರದ ಆಸಕ್ತಿ ಇಲ್ಲ. ಮುಂದೆ ಮುಂದೆ ಮಾಡ್ಬೋದು, ಬಟ್ ನನಗೆ ಆಸಕ್ತಿ ಯಾವ್ದು ಇಲ್ಲ, ಅದನ್ನ ನನ್ಗೆ ಮಾಡೋದಕ್ಕೆ ಇಷ್ಟ ಇಲ್ಲ. ಆದ್ರೆ ಇವೆಲ್ಲದರಲ್ಲೂ ಸ್ವಲ್ಪ ಪರಿಶ್ರಮ ಇದೆ. ಎಲ್ಲದನ್ನೂ ಮಾಡ್ತೀನಿ ನಾನು, ಎಲ್ಲದೂ ಗೊತ್ತಿದೆ. ಏನಾಗುತ್ತೆ ಅಂದ್ರೆ ಕೆಲವೊಂದು ಸಂದರ್ಭದಲ್ಲಿ ಕಲಾವಿದರಿಗೆ ಏನಾಗುತ್ತೆ ಅಂದ್ರೆ ಒಂದು ಚಾಲೆಂಜಿಂಗ್ ಸಿಚುವೇಶನ್ ಕ್ರಿಯೇಟ್ ಆಗ್ಬಿಡುತ್ತೆ. ಏನೋ ಒಂದು ಮಾಡ್ಬೇಕಾಗತ್ತೆ. ಈಗ ನಾಳೆ ಯಾರೊಬ್ರು ಬರ್ತಾರೆ, ಇವತ್ತೊಂದು ಫೋರ್ಟ್ರೇಟ್ ರೆಡಿ ಮಾಡ್ಬೇಕಾಗುತ್ತೆ, ಅದನ್ನ ನಾವು ಧ್ಯಾನಸ್ಥ ಮನಸ್ಥಿತಿನಲ್ಲಿ ಮಾಡ್ತೀವಿ ಅಂತ ಹೇಳಕ್ಕಾಗಲ್ಲ. ನಾಳೆ ಕೊಡೋದು ಇಂಪಾರ್ಟೆಂಟ್ ಆಗುತ್ತೆ, ಟೈಮಿಂಗ್ಸ್ ಇಂಪಾರ್ಟೆಂಟ್ ಆಗುತ್ತೆ ಅಂದಾಗ ಖಂಡಿತ ಅದನ್ನ ಮಾಡ್ತೀನಿ ನಾನು. ಅದು ಅಂತ ಒಂದು ಚಾಲೆಂಜ್ ನೆಲ್ಲ ತಗೊಂಡು ಮಾಡಿದೀವಿ ತುಂಬಾ ಕೆಲಸಗಳನ್ನ. ನನಗೆ ಒಂದು ಮರ್ತೆ, ನಾನು ಸಂಗೀತದ ಒಂದು ಆ ಜ್ಞಾನ ಇರೋದ್ರಿಂದ ಅಥವಾ ಕೇಳುವ ಅದು ಒಂದು ದೊಡ್ಡ ಜ್ಞಾನ, ಹಂಗ ಕೇಳುವ ಆ ಒಂದು ಮನಸ್ಸಿರೋದ್ರಿಂದ ನೀವು ಆನ್ ಸ್ಟೇಜ್ ಹಾಡುಗಳಿಗೆ ಏನು ಜನಪ್ರಿಯ ಹಾಡುಗಳಿಗೆ ಕಲಾಕೃತಿಯನ್ನು ರಚನೆ ಮಾಡೋದು ಸಾಧ್ಯ ಆಯಿತು. ಹೌದು. ಇನ್ನೊಂದು ಏನಾಗುತ್ತೆ ಅಂದ್ರೆ ಒಂದು ಪರ್ಫಾರ್ಮಿಂಗ್ ಆರ್ಟ್ ಮತ್ತೆ ನಮ್ಮ ಇದಕ್ಕೂ ಸ್ವಲ್ಪ ವ್ಯತ್ಯಾಸ ಇದೆ. ನಾವು ಆನ್ ಸ್ಟೇಜ್ ಅಲ್ಲಿ ಕೂಡ ನಾನು ಚಿತ್ರಗಳನ್ನ ಬರಿತೀನಿ. ಒಂದು ಹಾಡಿಗೆ ನಾನು ಯಾವುದು ಪ್ರೀ ಪ್ರಾಕ್ಟೀಸ್ ಮಾಡಿರೋದಿಲ್ಲ. ಯಾವ್ದನ್ನ ಒಂದು ಹಾಡಿಗೆ ಒಂದು ಚಿತ್ರ ಬರೆಯುವಾಗ ಮೊದಲೇ ನಾನು ಅದನ್ನ ಒಂದ್ಸರಿ ಹಾಡನ್ನು ಕೇಳಿ ಪ್ರಾಕ್ಟೀಸ್ ಮಾಡಿ ಆತರ ತುಂಬಾ ಕಡಿಮೆ. ಆ ಸಮಯದಲ್ಲಿ ನನ್ಗೆ ಹಾಡು ಕೇಳಿ ಏನ್ ಅನ್ಸುತ್ತೆ ಅದನ್ನೇ ಬರೀತೀನಿ ನಾನು ಅದನ್ನ. ಆದ್ರೆ ಅದಕ್ಕೂ ಸ್ವಲ್ಪ ನಮ್ಮ ಈ ಚಿತ್ರಕಲೆಗೂ ಸ್ವಲ್ಪ ವ್ಯತ್ಯಾಸ ಇದೆ. ಅದು ಯಾಕೆಂದ್ರೆ ಒಂದು ಫೋರ್ಟ್ರೈಟ್ ಅನ್ನ ನಾನು ನಮ್ಮ ಸ್ಟುಡಿಯೋದಲ್ಲಿ ಕೂತ್ಕೊಂಡು ಮಾಡ್ಬೇಕಂದ್ರೆ ಕನಿಷ್ಠ ನಾನು ಒಂದು ವಾರ ಟೈಮ್ ತಗೊಳ್ತೀನಿ. ಆದ್ರೆ ಕೆಲವೇ ನಿಮಿಷ, ಒಂದು 7 ನಿಮಿಷ, 8 ನಿಮಿಷ, 10 ನಿಮಿಷದೊಳಗಡೆ ಸ್ಟೇಜ್ ಮೇಲೆ ಒಂದು ಚಿತ್ರ ಬರಿಬೇಕಂದ್ರೆ ಅದು ಬೇರೆ ತರದ್ದೇ ಪ್ರಾಕ್ಟೀಸ್ ಬೇಕು, ಅದಕ್ಕೆ ಬೇರೆ ತರದ್ದೇ ಒಂದು ಶ್ರಮ ಬೇಕಾಗತ್ತೆ. ಅದಕ್ಕೇನೆ ಅದಲ್ಲದೆ ಸ್ಪೀಡ್ ಪೇಂಟಿಂಗ್ ಕೂಡ ಅಷ್ಟೇನೆ, ಅದನ್ನು ಕೂಡ. ಆದ್ರೆ ಆ ಸ್ಪೀಡ್ ಪೇಂಟಿಂಗ್ ನ ಮೊದಲೇ ನಾನು ಪ್ರಾಕ್ಟೀಸ್ ಮಾಡಿರ್ತೀನಿ. ಇವಾಗ ಎಕ್ಸಾಂಪಲ್ ಅಬ್ದುಲ್ ಕಲಾಂದ್ ಒಂದು ಮಾಡಿದೆ ಅಂತ ಅನ್ಕೊಳ್ಳಿ, ಅದನ್ನ ನಾನು ಅಬ್ದುಲ್ ಕಲಾಂನ ನೋಡಿ ಮನಸ್ಸಲ್ಲಿ ಇಟ್ಕೊಂಡು ಬರೆಯೋದಕ್ಕೆ ಆಗೋದಿಲ್ಲ. ಯಾಕಂದ್ರೆ ಯಾರನ್ನಾದ್ರೂ ನಾವು ಅಷ್ಟು ಕಲ್ಪನೆಯಲ್ಲಿ ಇಟ್ಕೊಳ್ಳೋಕ್ ಆಗೋದಿಲ್ಲ. ಸೊ ಅದನ್ನ ನಾನು ಫಸ್ಟ್ ಪ್ರಾಕ್ಟೀಸ್ ಮಾಡಿರ್ತೀನಿ. ಬಟ್ ಆನ್ ಸ್ಟೇಜ್ ಹೋದಾಗ ನಿಮ್ಗೆ ಅಲ್ಲಿ ಒಂದು ವಿಶೇಷವಾದಂತ ಅನುಭವನೇ ಆಗುತ್ತೆ. ಸ್ವಲ್ಪ ವೈಬ್ರೇಷನ್ ಆಗುತ್ತೆ ಕೆಲವೊಂದು ಸಂದರ್ಭದಲ್ಲಿ. ಆರಂಭಕ್ಕೆ ನೀವು ಶಾಸ್ತ್ರೀಯ ಏನು ಕಲಿಕೆ ಆದ ನಂತರ ಒಂದು ರಿಸಾರ್ಟ್ ಅಲ್ಲಿ ಪೋರ್ಟ್ರೇಟ್ ಅನ್ನು ಬರೀತಾ ಇದ್ರಿ. ಹೌದು, ಅದು ಕೂಡ ಒಂದು ವಿಶಿಷ್ಟವಾದ ಕಲೆ. ಪೋರ್ಟ್ರೇಟ್ ಅನ್ನೋದು ಕೂಡ ಹೇಗೆ ವಿಶಿಷ್ಟವಾದ ಕಲೆ ಅಂತ ಹೇಳಿದ್ರೆ, ನನ್ನ ಎದುರುಗಡೆ ಯಾರಾದ್ರೂ ಕೂತ್ಕೊಂಡ್ರೆ 10 ನಿಮಿಷ 15 ನಿಮಿಷದಲ್ಲಿ ಅವರ ಒಂದು ಭಾವಚಿತ್ರವನ್ನ ಬರೆದು ಕೊಟ್ಟು ಅವರು ಚೆನ್ನಾಗಿದೆ ಅಂತ ಹೇಳಿಸ್ಕೊಳ್ಳೋದಕ್ಕೂ ತುಂಬಾ ಶ್ರಮ ಬೇಕಾಗುತ್ತೆ, ತುಂಬಾ ಕಲಿಕೆ ಬೇಕು, ತುಂಬಾ ಎಫರ್ಟ್ ಬೇಕಾಗುತ್ತೆ ಅದಕ್ಕೆ. ಯಾಕೆಂದ್ರೆ ಯಾರೂ ದುಡ್ಡು ಕೊಟ್ಟು ಮಾಡಿಸ್ತಾ ಇರ್ತಾರೆ, ಯಾರು ಸೂಪರ್ ಅಂತ ಹೇಳೋದಿಲ್ಲ. ಅದನ್ನ ಫಸ್ಟ್ ಅವ್ರು ನೋಡಿ ಅವ್ರಿಗೆ ಇಷ್ಟ ಆದ್ರೆ ಮಾತ್ರ ಚೆನ್ನಾಗಿದೆ, ನಂತರ ಇದೆ ಅಂತ ಹೇಳ್ತಾರೆ. ಅದಕ್ಕೆ ತುಂಬಾ ಶ್ರಮ ಬೇಕಾಗುತ್ತೆ ಅದಕ್ಕೇನು ಕೂಡ. ಇಂತಹ ಕಲಾಕೃತಿಗಳು ಸಾಕಷ್ಟು ವಿಭಿನ್ನ ರೀತಿಯ ಕಲಾಕೃತಿಗಳನ್ನು ರಚನೆ ಮಾಡಿದ್ರಿ. ನೋಡಿದ್ರೆ ನೋಡ್ಬೇಕು ಅನ್ಸುತ್ತೆ. ಒಂದು ರೀತಿ ಬದುಕಿನ ಬೇರೆ ಬೇರೆ ಆಯಾಮಗಳನ್ನು ಕೂಡ ನಿಮ್ಮ ಚಿತ್ರದಲ್ಲಿ ಕಲಾಕೃತಿಗಳಲ್ಲಿ ತೋರಿಸಲಿಕ್ಕೆ ಪ್ರಯತ್ನ ಪಟ್ಟಿದ್ರಿ. ಎಕ್ಸಿಬಿಷನ್ ಇತ್ಯಾದಿಗಳ ಬಗ್ಗೆ ಒಂದಷ್ಟು ಮಾಹಿತಿ. ಹೌದು, ಆಕ್ಚುಲಿ ಏನಾಗೋಯ್ತು ಅಂದ್ರೆ ಮೊದಲು ತುಂಬಾ ಒಂದು ಪ್ರದರ್ಶನಗಳನ್ನೆಲ್ಲ ಮಾಡೋಷ್ಟು ಅನುಕೂಲಗಳೆಲ್ಲ ಇರಲಿಲ್ಲ ನಮಗೆ. ಆದ್ರೆ ಕಲಾಕೃತಿಗಳ ರಚನೆ ಅದ್ರ ಪಾಡಿಗೆದು ನಡೀತಾ ಇತ್ತು. ಇದು ಒಂದು ಹಾಬಿಯಾಗಿ ತಗೊಂಡ್ರೆ ಸ್ವಲ್ಪ ಕಾಸ್ಟ್ಲಿ ಹಾಬಿನೇ. ಇದು ವೃತ್ತಿಯಾಗಿ ತಗೊಳ್ಳೋದು ತುಂಬಾ ಕಷ್ಟ. ಪೇಂಟಿಂಗ್ ನ ವೃತ್ತಿಯಾಗಿ ತಗೊಂಡು ನಾನು ಇದರಲ್ಲೇ ಜೀವನ ಮಾಡ್ತೀನಿ. ಆದ್ರೆ ನಾನೊಬ್ಬ ಅದೃಷ್ಟವಂತ ಆದ್ರಿಂದ ನಾನು ಅದನ್ನ ಮಾಡ್ತಾ ಇದ್ದೀನಿ ಇವತ್ತು, ನಮ್ಮ ಹಿನ್ನೆಲೆಗೆ ಗಮನ ತಗೊಂಡ್ರೆ. ಆದ್ರೆ ತುಂಬಾ ಜನಕ್ಕೆ ಇದನ್ನ ಹಾಬಿಯಾಗಿ ಇಟ್ಕೊಂಡಿರ್ತಾರೆ. ಹಾಬಿ ಆದ್ರೂ ಇದು ತುಂಬಾ ಸ್ವಲ್ಪ ಕಾಸ್ಟ್ಲಿ ಹಾಬಿನೇ ಆಗಿರುತ್ತೆ. ಆದ್ರಿಂದ ಏನಾಗುತ್ತೆ ಅಂದ್ರೆ, ನಾನು ಒಂದು ರೆಸಾರ್ಟ್ಸ್ ಅಲ್ಲಿ ಇದ್ದೆ ಅಂತ ಹೇಳಿದೆ, ಅಲ್ಲಿ ಕೂಡ ಒಂದು ಎಕ್ಸಿಬಿಷನ್ ಕೂಡ ಮಾಡಿದೆ ಅಲ್ಲಿ. ಅದಾದ್ಮೇಲೆ ಇಲ್ಲಿ ದೇವರಾಜ್ ಅರಸ್ ಭವನ್ ನಲ್ಲಿ ಒಂದು ಪ್ರದರ್ಶನ ಮಾಡಿದ್ವಿ. ಅದಾದ್ಮೇಲೆ ಈಗ ತುಂಬಾ ರೀಸೆಂಟ್ ಆಗಿ ನಮ್ಮ ಫಿಡಲಿಟ್ಸ್ ಆರ್ಟ್ ಗ್ಯಾಲರಿ ಅಂತಿದೆ ವಿಕ್ಟೋರಿಯಾ ಲೇಔಟ್ ನಲ್ಲಿ, ಅಲ್ಲಿ ಕೂಡ ಒಂದು
ಎಕ್ಸಿಬಿಷನ್ ಚೆನ್ನಾಗಿ ಮಾಡಿದ್ವಿ. ಅದು ಸ್ಪಿರಿಚುವಲ್ ಸ್ಟ್ರೋಕ್ಸ್ ಅಂತಾನೆ ಹೆಸರಿಟ್ಟು ಮಾಡಿದ್ವಿ ಅದಕ್ಕೆ. ನನ್ನ ಸ್ಪಿರಿಚುವಲ್ ಎಕ್ಸ್ಪೀರಿಯನ್ಸ್ ಏನಿದೆ, ಸ್ಪಿರಿಚುಯಾಲಿಟಿ ಬಗ್ಗೆ ನಾನು ಏನೇನು ಅನ್ಕೊಂಡಿದ್ದೀನಿ, ನನಗೆ ಏನೇನು ಹೊಳೆಯುತ್ತೆ ಅದ್ರ ಬಗ್ಗೆನೇ ಇಟ್ಕೊಂಡು ಒಂದು ಪೇಂಟಿಂಗ್ ಎಕ್ಸಿಬಿಷನ್ ಕಂಡಕ್ಟ್ ಮಾಡಿದ್ವಿ ನಾವು ಅದರಲ್ಲಿ. ಕಲಾಕೃತಿಗಳನ್ನು ನೋಡುವಾಗ ರಸಿಕನ ಭಾವಗಳು ಅವನಿಂದ ಶಬಾಸ್ ಬಹಳ ಚೆನ್ನಾಗಿ ಮಾಡಿದ್ರಿ ಅನ್ನೋದು ಪ್ರಶಂಸೆ. ಏನಾಗುತ್ತೆ, ಬಹಳಷ್ಟು ಸಮಯದಲ್ಲಿ ನೀವು ಈಗ ತಾನೇ ಹೇಳಿದ್ರಿ ಅಬ್ಸ್ಟ್ರಾಕ್ಟ್ ಪೇಂಟಿಂಗ್ಸ್ ಇದೆ, ಬಹಳಷ್ಟು ಜನಕ್ಕೆ ಅರ್ಥ ಆಗೋದಿಲ್ಲ. ಅದು ಯಾಕೆ ಅರ್ಥ ಆಗೋಲ್ಲ ಅಂತ ಹೇಳಿದ್ರೆ, ಅಬ್ಸ್ಟ್ರಾಕ್ಟ್ ನಾವೇನೋ ಮಾಡಿರ್ತೀವಿ, ಯಾರೋ ಬಂದು ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಅಂತ ನಾವು ಕೂಡ ನಿರೀಕ್ಷೆ ಮಾಡೋಕ್ಕಾಗಲ್ಲ. ನೀವು ಒಂದಿಷ್ಟು ಬಣ್ಣ ಚೆಲ್ಲಿ ಅವರಿಗೂ ಅನ್ಸುತ್ತೆ ನಾನು ಕೂಡ ಇದನ್ನ ಮಾಡ್ತೀನಿ ಅಂತ. ಅವಾಗ ನಾವೇನ್ ಮಾಡ್ಬೇಕಾಗತ್ತೆ ಅಂದ್ರೆ, ಒಬ್ಬ ನೋಡುಗನಿಗೆ ನಮ್ಮ ಕಲಾಕೃತಿಯ ಬಗ್ಗೆ ಸ್ವಲ್ಪನಾದ್ರು ಮಾಹಿತಿ ಕೊಡಬೇಕಾಗತ್ತೆ. ಏನೋ ಒಂದು ಮಾಡಿರ್ತೀನಿ, ಇದು ನಿಮ್ ಇಷ್ಟ, ನಿಮ್ಗೆ ಏನ್ ಅನ್ಸುತ್ತೆ ಅದೇ ಕಲಾಕೃತಿ ನೋಡಿ ಅರ್ಥ ಮಾಡಕ್ಕಾಗಲ್ಲ. ಆತರ ಹೇಳ್ಬಾರ್ದು ಅನ್ನೋದು ನನ್ನ ಭಾವನೆ. ನಾನು ಅದಕ್ಕೆ ಪ್ರತಿಯೊಂದು ಕಲಾಕೃತಿಯನ್ನು ನನ್ನ ಭಾವನೆ ಏನಿದೆ ಅನ್ನೋದನ್ನ ನಾನು ಅವರಿಗೆ ಎಕ್ಸ್ಪ್ಲೈನ್ ಮಾಡಿ ಅವರಿಗೂ ಸ್ವಲ್ಪ ಟ್ರೈನಿಂಗ್ ಕೊಡಬೇಕಾಗತ್ತೆ, ನೋಡೋರಿಗೂ ಕೂಡ. ಈಗ ನಾವು ಭಾರತೀಯ ಶಾಸ್ತ್ರೀಯ ಸಂಗೀತ ಇದೆ, 15 ವರ್ಷ ಕಲ್ತು ಹಾಡ್ತಾ ಇರುವಂತದ್ದನ್ನ 15 ನಿಮಿಷ ನಮ್ಗೆ ಕೇಳೋಷ್ಟು ಆಗೋದಿಲ್ಲ ಅಂತ ಹೇಳಿದ್ರೆ ನಮ್ಗೆ ಅದ್ರಲ್ಲಿ ಟ್ರೈನಿಂಗ್ ಇಲ್ಲ, ಆ ತರದ ತಯಾರಿ ಇರಲ್ಲ, ಮಾನಸಿಕ ಸಿದ್ಧತೆ ಇರೋದಿಲ್ಲ. ಆ ಸಿದ್ಧತೆಗಳು ನಮಗೆ ಬೇಕಾಗುತ್ತೆ. ಪೇಂಟಿಂಗ್ ಕೂಡ ನೋಡೋದಕ್ಕೆ ಕೂಡ ಒಂದಿಷ್ಟು ತಯಾರಿ ಬೇಕಾಗುತ್ತೆ ಅಂತ ನನ್ನ ಖಂಡಿತ. ಆ ನೋಡುಗನ ಶಭಾಸ್ ಅನ್ನೋದು ಇದೆಯಲ್ಲ, ಅದು ನಮ್ಗೆ ಪ್ರಶಂಸೆ. ಆ ತರದ ಅನೇಕ ಪ್ರಶಂಸೆಗಳು, ಪ್ರಶಸ್ತಿಗಳು ಕೂಡ ಖಂಡಿತ. ಏನಾಗುತ್ತೆ ಅಂತ ಹೇಳಿದ್ರೆ, ಈ ನೋಡುಗರ ಒಂದು ಪ್ರಶಂಸೆ ಚೆನ್ನಾಗಿದೆ ಅಂತ ಹೇಳ್ತಾರೆ, ಬಟ್ ಯಾರು ಚೆನ್ನಾಗಿದೆ ಅಂತ ಹೇಳ್ತಾರೆ ಅನ್ನೋದು ಮುಖ್ಯ ಆಗುತ್ತೆ. ಕೆಲವರು ಸುಮ್ಮನೆ ಚೆನ್ನಾಗಿದೆ ಅಂತ ಹೇಳ್ತಾರೆ, ಕೆಲವರು ನಿಜವಾಗೂ ಚೆನ್ನಾಗಿದೆ ಅಂತ ಹೇಳ್ತಾರೆ. ಅದನ್ನ ಕ್ರಿಟಿಸೈಸ್ ಮಾಡೋರು ಇದ್ದಾರೆ. ತುಂಬಾ ಬೇರೆ ಬೇರೆ ತರ ಜನಗಳನ್ನ ನಾವು ನೋಡ್ತಾ ಇರ್ತೀವಿ. ಎಲ್ಲರಿಗೂ ಸಂತೋಷ ಆಗುವಂತದ್ದು ಬರೆಯೋದು ಸ್ವಲ್ಪ ಕಷ್ಟನೂ ಇರುತ್ತೆ. ಆದ್ರೂ ಕೂಡ ಸಹಜವಾಗಿ ಒಂದಿಷ್ಟು ಪ್ರಶಂಸೆಗಳು ಸಿಗುತ್ತೆ, ನಮ್ಗೆ ಸಿಕ್ಕಿದೆ. ಸಾಕಷ್ಟು ಸಂಸ್ಥೆಗಳು ನಿಮ್ಮನ್ನ ಸನ್ಮಾನಿಸಿ ಗೌರವಿಸಿದ್ದಾರೆ, ಅದು ಮಾಡಿದ್ದಾವೆ. ಆಮೇಲೆ ಕೆಲವೊಂದು ಪ್ರಶಸ್ತಿಗಳು ಅದಿದೆ ಎಲ್ಲ ಸಿಕ್ಕಿದೆ ನಮಗೆ. ಇವೆಲ್ಲ ಒಂದ್ ರೀತಿ ನಿಮ್ಗೆ ಮುಂದೆ ಇನ್ನೂ ಏನು ಮಾಡಬೇಕು ಅನ್ನುವಂತ ಹುಮ್ಮಸ್ಸನ್ನ ಖಂಡಿತ. ನಾವು ಇನ್ನು ನನ್ನ ಜೀವನದಲ್ಲಿ ಏನಪ್ಪಾ ಅಂತ ಹೇಳಿದ್ರೆ, ಇನ್ನೂ ಹೆಚ್ಚು ಪೇಂಟಿಂಗ್ಗಳನ್ನ ಮಾಡಬೇಕು, ನನ್ನದೇ ಒಂದು ಶೈಲಿಯನ್ನ ಕ್ರಿಯೇಟ್ ಮಾಡ್ಕೋಬೇಕು. ಆ ಶೈಲಿಯಲ್ಲೂ ಕೂಡ ನನ್ನ ಒಂದು ಆಸಕ್ತಿ ಏನಂದ್ರೆ, ನೀವು ನೋಡಿರ್ಬೇಕು, ಕೆಲವೊಂದು ಒಂದು ಹಳೆಯ ಮಾಸ್ಟರ್ ಆರ್ಟಿಸ್ಟ್ಗಳು ಅವರ ಚಿತ್ರಗಳನ್ನ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಇದು ಇಂಥವ್ರ ಚಿತ್ರ ಅಂತ. ಖಂಡಿತ. ಆದ್ರೆ ಅದು ಅವರ ಒಂದು ಎಕ್ಸ್ಪೀರಿಯನ್ಸಿನ ಬೇಸಿಸ್ ಮೇಲೆ ಅವರು ಅದನ್ನ ಯಾರು ಕಲಿಯುವಾಗ್ಲೇನೆ ನನ್ನ ಶೈಲಿ ಇದು ಅಂತೇಳಿ ಸೆಲೆಕ್ಟ್ ಮಾಡ್ಕೊಂಡು ಮಾಡ್ತಾರೆ. ಅಕಸ್ಮಾತ್ ಮಾಡಿದ್ರೆ ಕೂಡ ಅದರಲ್ಲಿ ಅವರು ಫೇಲ್ ಆಗ್ತಾರೆ ಅಂತ. ಒಟ್ಟು ನಿಮ್ಮ ಈ ಒಂದು, ಯಾಕೆಂದ್ರೆ ಇದರಿಂದ ಏನಾಗುತ್ತೋ, ಕಳೆದು ಹೋಗಬಹುದಾಗಿದ್ದಂತ ಕೋಟೆಗದ್ದೆ ರವಿ ಇವತ್ತು ಚಿತ್ರ ಕಲಾವಿದರಾಗಿ ನಮ್ಮ ಮುಂದೆ. ಹೌದು. ಇದಕ್ಕೆ ಮನೆಯವರ ಪ್ರೋತ್ಸಾಹ ಹೇಗೆ ಸರ್? ಮನೆಯವರ ಪ್ರೋತ್ಸಾಹ ಏನು ಅಂದ್ರೆ, ಎಲ್ಲಾದರೂ ಇರು, ಹೇಗಾದರೂ ಇರು, ಚೆನ್ನಾಗಿ ದುಡಿಮೆ ಮಾಡು ಅನ್ನೋದು ನಮ್ಮ ಮನೆಯವರ ಭಾವನೆ. ತಪ್ಪೇನಲ್ಲ, ಅವರು ತುಂಬಾ ಪ್ರಾಕ್ಟಿಕಲ್ ಮನುಷ್ಯರು. ನಿಜ ಹೇಳ್ಬೇಕಂದ್ರೆ ಅವ್ರು ಹೇಳ್ತಿರೋದು ನಿಜ ಇರ್ಬೋದೇನೋ. ನಾನು ಎಷ್ಟೋ ಸರಿ ಅನ್ಕೊಂತೀನಿ, ನಾವ್ ಏನೇ ಮಾಡಿದ್ರು ಲೈಫ್ ಇಸ್ ಬಿಗ್ಗರ್ ದೆನ್ ಆಲ್ ಅಂತ, ನಮ್ಮ ಜೀವನವನ್ನ ಕಳ್ಕೊಳ್ಬಾರ್ದು ನಾವು ಅಂತೇಳಿ. ಆದ್ರೆ ನನಗೆ ತುಂಬಾ ಸ್ನೇಹಿತರುಗಳು, ನನಗೆ ತುಂಬಾ ಸಪೋರ್ಟ್ ಮಾಡೋರು ತುಂಬಾ ಜನ ಸಿಕ್ಕಿದ್ರು ನನಗೆ. ಇವತ್ತು ನೋಡಿ, ವಿಕ್ಟೋರಿಯಾ ಲೇಔಟ್ ನಲ್ಲಿ ಫಿಡಲಿಟ್ಸ್ ಗ್ಯಾಲರಿ ಅಂತ ಒಂದು ಗ್ಯಾಲರಿ ಇದೆ. ಆ ಗ್ಯಾಲರಿನ ಅಚ್ಯುತ್ ಗೌಡ ಅಂತ ಹೇಳಿ ಅವರು ನಮ್ಮ ತೀರ್ಥಹಳ್ಳಿ ತಾಲೂಕಿನವರು. ಎಂತ ದೊಡ್ಡ ಕಲಾಪ್ರೇಮಿ ಅಂದ್ರೆ, ಇವತ್ತು ನಾವು ಕಲಾಕೃತಿಗಳನ್ನ ನೋಡಿ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾರೆ, ಆದ್ರೆ ಅವರು ಆ ಕಲಾಕೃತಿಗಳಿಗೋಸ್ಕರನೇ, ನನ್ನ ಕಲಾಕೃತಿಗಳಿಗೋಸ್ಕರನೇ ಒಂದು ಗ್ಯಾಲರಿಯನ್ನೇ ಮಾಡಿದ್ದಾರೆ. ಬಹಳಷ್ಟು ವಿಷಯ ಇದು. ಅಂತ ದೊಡ್ಡ ಕಲಾಪ್ರೇಮಿಗಳ ಸಪೋರ್ಟ್ ನನಗಿದೆ. ಅವರ ಸಹೋದರರೊಬ್ರು ಇದ್ದಾರೆ, ಅರುಣ್ ಅಂತೇಳಿ, ಅವರು ಕೂಡ ನನಗೆ ತುಂಬಾ ಸಪೋರ್ಟ್ ಮಾಡಿದ್ರು. ಇವತ್ತು ನಾನು ಇಲ್ಲೆಲ್ಲ ಬರ್ತಾ ಇರೋದಕ್ಕೆ ಬಹುಶಃ ಅವರೆಲ್ಲ ಕಾರಣ ಅಂತಾನೆ ಹೇಳ್ಬೋದು. ಇಂಥ ಬಹಳಷ್ಟು ಬೆಂಬಲಗಳು ತಮಗೆ ಸಿಗಲಿ ಸರ್. ಚಿತ್ರಕಲಾ ಜಗತ್ತಿನಲ್ಲಿ ಮತ್ತಷ್ಟು ಸಾಧನೆ ನಿಮ್ಮಿಂದ ಆಗಲಿ, ಅದಕ್ಕೆ ನಮ್ಮ ಕಾರ್ಯಕ್ರಮವೂ ಕೂಡ ಒಂದು ಸ್ಫೂರ್ತಿಯ ಸೆಲೆ ಆಗಲಿ ಅಂತೇಳಿ ಹಾರೈಸ್ತೀನಿ. ಕಾರ್ಯಕ್ರಮಕ್ಕೆ ಬಂದದಕ್ಕಾಗಿ ನಮ್ಮ ವಾಹಿನಿ ಮತ್ತು ವೀಕ್ಷಕರ ಪರವಾಗಿ ತಮಗೆ ಧನ್ಯವಾದಗಳು.